ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಚೈತ್ರ. ವೆಲ್ಕಮ್ ಟು ಚೈತ್ರ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಲ್ತಿಯಾದ ರಾಗಿ ರೊಟ್ಟಿ ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ರಾಗಿ ರೊಟ್ಟಿನ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಬನ್ನಿ ಫ್ರೆಂಡ್ಸ್, ಇವಾಗ ರಾಗಿ ರೊಟ್ಟಿನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ. ನಾನು ಈ ರೊಟ್ಟಿನ ಮಿಕ್ಕಿರೋ ಮುದ್ದೆಯಿಂದ ಮಾಡ್ತಾಯಿದ್ದೀನಿ. ಕೆಲವೊಂದೊಂದು ಸಲ ನಾವು ಮುದ್ದೆ ಮಾಡಿದಾಗ ಮುದ್ದೆ ಉಳಿಯುತ್ತಲ್ವ, ಅದನ್ನು ವೇಸ್ಟ್ ಮಾಡ್ದೇ ಈ ಥರ ರಾಗಿ ರೊಟ್ಟಿನ ಮಾಡ್ಕೋಬಹುದು. ಹಾಗೆ ತುಂಬಾ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಹೆಲ್ದಿ ಫುಡ್ ಆಗಿರುತ್ತೆ ರಾಗಿ ಮುದ್ದೆ, ರಾಗಿ ರೊಟ್ಟಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಕೂಡ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇವಾಗ ನೈಟ್ ಮಿಕ್ಕಿರುವಂಥ ಮುದ್ದೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಮುದ್ದೆನ ಕಲಿಸ್ಕೋಬೇಕಾದ್ರೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮುದ್ದೆನ ಕಲಿಸ್ಬೇಕಾದ್ರೆ ಕೈಗೆ ಅಂಟ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಇವಾಗ ನಾವು ನಾರ್ಮಲಾಗಿ ಚಪಾತಿ ಹೆಂಗೆ ಲಟ್ಟಿಸ್ತೀವೋ ಅದೇ ಥರನೇ ಲಟ್ಟಿಸ್ಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ನಾವು ಹಿಟ್ಟನ್ನು ಎಷ್ಟು ಹದವಾಗಿ ಕಲಿಸ್ಕೊಳ್ತೀವೋ ರೊಟ್ಟಿನೂ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿಲ್ಲ ಅಂದರೆ ರೊಟ್ಟಿ ಎಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಕಲಿಸ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವಾಗ ನಾನು ರೊಟ್ಟಿನ ಲಟ್ಟಿಸ್ಕೊಂಡ್ಮೇಲೆ ಹಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಂಚು ಕಾದಾದ್ಮೇಲೆ ಇವಾಗ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಹಾಕಿದ ಮೇಲೆ ಒಂದು ಸೈಡು ನೀರನ್ನ ಹಚ್ಕೋಬೇಕಾಗತ್ತೆ. ಈ ಥರ ಹಚ್ಚೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀರು ಹಚ್ಚದೆ ನಾವು ಹಾಗೆ ಮಾಡ್ತೀವಿ ಅಂದರೆ ತುಂಬ ಒರಟಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ರಾಗಿ ರೊಟ್ಟಿ ಆಗಲಿ, ಜೋಳ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ ಎಲ್ಲದಕ್ಕೂ ನಾವು ಒಂದು ಸೈಡ್ ನೀರನ್ನ ಹಚ್ಕೊಳ್ಳೇಬೇಕಾಗತ್ತೆ. ನೋಡಿ, ಇವಾಗ ನಾನು ಯಾವ ಥರ ಮಾಡಿ ತೋರಿಸಿದ್ದೀನಿ ಅಂತ. ಹಾಗೆ ನೀವು ರಾಗಿ ರೊಟ್ಟಿನ ಸ್ವಲ್ಪ ದಪ್ಪನೂ ಸಹ ಮಾಡ್ಕೋಬೋದು. ರಾಗಿ ರೊಟ್ಟಿನ ಯಾವಾಗಲೂ ನೀವು ಒಂದು ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದರೆ ಮಾತ್ರ ಈ ಥರ ರಾಗಿ ರೊಟ್ಟಿನ ಮಾಡ್ಕೊಳ್ಳಿ. ಕೆಲವೊಂದು ಸಲ ಜ್ವರ ಬಂದಾಗಂತೂ ಇದು ತುಂಬಾ ಒಳ್ಳೆ ಫುಡ್ಡಾಗಿರುತ್ತೆ. ಯಾಕಂದರೆ ಜ್ವರ ಬಂದಾಗ ಕಹಿ ಆಗಿರುತ್ತಲ್ಲ ಬಾಯಿ, ಆವಾಗ ತುಂಬಾ ಟೇಸ್ಟ್ ಕೊಡುತ್ತೆ ರಾಗಿ ರೊಟ್ಟಿ. ಇದಕ್ಕೆ ಕಾಂಬಿನೇಷನ್ ಆಗಿ ಮೆಣಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಕಾಯಿ ಹಾಕ್ಕೊಂಡು ನೀಟಾಗಿ ಒಂದು ಚಟ್ನಿ ಮಾಡಿಕೊಂಡ್ರೆ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇಲ್ಲ ಮೊಸರನ್ನ ಹಾಕ್ಕೊಂಡು ತಿನ್ನೋದ್ರಿಂದ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚೈತ್ರ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಕೂಡ ಮರಿಬೇಡಿ. ನೋಡಿ, ಇವಾಗ ರಾಗಿ ರೊಟ್ಟಿ ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಅಷ್ಟು ಮುದ್ದೆಯಲ್ಲಿ ನಾನು 4ರಿಂದ 5 ರೊಟ್ಟಿನ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.